ಕ್ರಿಕೆಟ್ ಮ್ಯಾಚ್ಗಳ ವೇಳೆ ನೀವು ಕ್ರಿಕೆಟಿಗರನ್ನು ಎನರ್ಜಿ ಡ್ರಿಂಕ್ಸ್ ಕುಡಿಯುತ್ತಾ ಖಂಡಿತವಾಗಿಯೂ ನೋಡಿರುತ್ತೀರಾ. ಆದರೆ ಇದನ್ನು ಕುಡಿಯುವುದರಿಂದ ನಿಜವಾಗಿಯೂ ಯಾವುದಾದರೂ ಪ್ರಯೋಜನವಾಗುತ್ತಾ? ಸ್ನೇಹಿತರೆ, ಮ್ಯಾಚ್ಗಳಲ್ಲಿ ಆಟಗಾರರು ಫಿಸಿಕಲ್ ಮೊಮೆಂಟ್ಗಳನ್ನು ಮಾಡುತ್ತಾರೆ ಹಾಗೂ ಆ ಕಡೆ ಈ ಕಡೆ ಓಡುವುದರಿಂದ ಅವರಿಗೆ ಬಹಳ ಬೆವರು ಬರುತ್ತದೆ. ಇದರಿಂದ ಅವರ ದೇಹದ ವಾಟರ್ ಬಹಳ ಲಾಸ್ ಆಗುತ್ತದೆ. ಈ ಸ್ಥಿತಿಯಲ್ಲಿ ನೀರು ಕೂಡ ಕುಡಿಯಬಹುದು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಬರುತ್ತದೆ, ಏಕೆಂದರೆ ಬೆವರು ಬರುವುದರಿಂದ ದೇಹದಿಂದ ನೀರಿನ ಜೊತೆಗೆ ಸೋಡಿಯಂ, ಪೊಟ್ಯಾಷಿಯಂ ಕೂಡ ಲೂಸ್ ಆಗುತ್ತದೆ. ಇದರ ಕಾರಣದಿಂದ ನೀವು ಯಾವುದೇ ಸ್ಪೋರ್ಟ್ಸ್ ಎನರ್ಜಿ ಡ್ರಿಂಕ್ಸ್ಗಳನ್ನು ನೋಡಿದರೆ ಅದರೊಳಗೆ ನೀರಿನ ಜೊತೆಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಕೂಡ ಇರುತ್ತದೆ. ಇದರ ಪರಿಣಾಮವಾಗಿ ಬೆವರಿನ ಮೂಲಕ ನಮ್ಮ ದೇಹದಿಂದ ಹೊರಗೋಗುವ ತತ್ವಗಳು ಎನರ್ಜಿ ಡ್ರಿಂಕ್ಸ್ಗಳನ್ನು ಕುಡಿಯುವುದರಿಂದ ರಿಕವರ್ ಆಗುತ್ತದೆ. ಹಾಗಾಗಿ ಕ್ರಿಕೆಟ್ನಲ್ಲಿ ಎನರ್ಜಿ ಡ್ರಿಂಕ್ಸ್ಗಳನ್ನು ನೀರಿಗಿಂತ ಹೆಚ್ಚು ಪ್ರೆಫರೆನ್ಸ್ ನೀಡಲಾಗುತ್ತದೆ. ಆದ್ದರಿಂದ ನೀವು ಕೂಡ ಕ್ರಿಕೆಟ್ ಆಡಿದರೆ ಕನಿಷ್ಠ ಒಂದು ಬಾಟಲ್ ಆದರೂ ಗೇಟ್ರೋಡ್ ಅನ್ನು ಇಟ್ಟುಕೊಳ್ಳಿ. ಇದು ನಿಮಗೆ 20 ರೂಪಾಯಿಯಲ್ಲೆಲ್ಲ ಸಿಗುತ್ತದೆ. ಮತ್ತು ನಿಮ್ಮ ಹತ್ತಿರ ಹೆಚ್ಚು ದುಡ್ಡಿದ್ದರೆ ನೀವು ರೆಡ್ ಬುಲ್ ಸಹ ಕುಡಿಯಬಹುದು. ಹಾಗೂ ಹರ್ಷಲ್ ಗಿಬ್ಸ್ ನಂತೆ ಕಂಗಾರುಗಳ ಬೆವರಿಳಿಸಲು ಏನು ಕುಡಿಯಬೇಕು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿದುಕೊಳ್ಳಿ.